ನೋಡ್ಕೊಂಡಿರಿ. ಇದು ಏನು ಪ್ರಕರಣ ಇದೆ, ಇದು ಉಗ್ಗು ಶ್ರೀರಾಮ್ಲನ್ನು ನೀವು ಒಂದು ಇಂಟ್ರೆಸ್ಟೇಟ್ ಚೀಟರ್ ಆಕ್ಚುಲಿ ಒಂದು ದೊಡ್ಡ ಜಾಲ ಇದೆ. ಇದು ಸಾಮಾನ್ಯಕ್ಕೆ ಇರ್ತಕ್ಕಂಥ ಜಾಲ ಅಲ್ಲ. ದೊಡ್ಡಬಳ್ಳಾಪುರದಲ್ಲಿ ಕೂಡ ಒಬ್ಬ ಮಹಿಳೆಗೆ 3 ಕೋಟಿ ರೂಪಾಯಿ ಹಾಕಿದಾನಂತೆ. ಬೆಂಗಳೂರಲ್ಲಿ 2 ಕೋಟಿ ಹಾಕಿದಾನಂತ. ಜಗಳೂರು ತಾಲೂಕಲ್ಲಿ ಒಬ್ಬ ಅಮ್ಮ ಉದಾಹರಣೆ ರೇಣುಕಮ್ಮ ಅಂತೇಳಿ ಆಯಮ್ಮನ 2 ಎಕರೆ ಜಮೀನನ್ನು ವಿಂಡ್ಮಿಲ್ಗೆ ಮಾರಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥ 30 ಲಕ್ಷನ ಇವನು ಕೊಟ್ಟಿದೆ. ಈತ ತಿರುಮೇಶನನ್ನು ಈತ ಭರಮಸಮುದ್ರ ಗ್ರಾಮದಲ್ಲಿ 1.5 ಎಕರೆ ಮಾರಿ ಬಂದಿರತಕ್ಕಂಥ ವಿಂಡ್ಮಿಲ್ ಮಾರಿರ್ತಕ್ಕಂಥ ಹಣವನ್ನು ಈತ ಕೊಟ್ಟಿದ್ದಾನೆ. ಇದೇ ರೀತಿ ದೊಡ್ಡಬಳ್ಳಾಪುರ, ಬೆಂಗಳೂರು ಮತ್ತೆ ಅನಂತಪುರದಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ಕೆ ಕೂಡ ಹೂಡಿಕೆ ಮಾಡಿದಾಳಂತೆ ಒಂದು 50 ಲಕ್ಷ ರೂಪಾಯಿ ಹಣ. ಅಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿ ದೊಡ್ಡ ಜಾಲ ಇದೆ ಆಕ್ಚುಲಿ. ಹಂಗಾಗಿ ಅನಂತಪುರ ಮತ್ತು ರಾಯದುರ್ಗದಲ್ಲಿ ಮೀನಾ ಅಂತೇಳಿ 1 ಕೋಟಿ 30 ಲಕ್ಷ ಅವ್ರು ಕಳ್ಕೊಂಡಿದ್ದಾರೆ. ಆಯಮ್ಮ ಸೂಸೈಡ್ ಮಾಡ್ಕೊಂತ ಜಗಳೂರಿಂದ ಒಬ್ಬ ಮೀನಾನ ಆಯಮ್ಮ ಜಗಳೂರು ಕೊಟ್ಟಿದ್ದಾರೆ ರಾಯದುರ್ಗದಿಂದ. ಆಯಮ್ಮ ಇವತ್ತು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಓಡೋಗಿ ಬಚ್ಚಿಟ್ಕೊಂಡಿದ್ದಾರೆ. ಜನಗಳು ಟಾರ್ಚರ್ ತಾಳಾರ್ಗೆ ಅಂದಾಜು ಎಷ್ಟು ವಂಚನೆ ಮಾಡಿದ್ರು ಅವನು ಸುಮಾರು ಒಂದು 20-30 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ. ಇನ್ನೊಂದು ಹಾರಿಬಲ್ ಥಿಂಗ್ ಏನಂತಂದ್ರೆ ಇವರಿಗೆಲ್ಲ ಅವ್ನು ವಿಡಿಯೋ ಮಾಡಿ ಅವ್ನ ರೂಮಲ್ಲಿ ಒಟ್ಟಿರ್ತಕ್ಕಂಥ ಕಂತೆ ದುಡ್ಡನ್ನು ಮತ್ತು ಬಂಗಾರವನ್ನು ತೋರಿಸ್ತಾನೆ ಅಂತ ಇವ್ರಿಗೆಲ್ಲ. ಇವ್ರು ಹೇಳೋದು ಪ್ರತ್ಯಕ್ಷದರ್ಶಿಗಳು ವಿಡಿಯೋ ಮಾಡಿ ನೋಡ್ರಿ ಇಷ್ಟು ದುಡ್ಡಿದೆ ನನ್ನ ಹತ್ರ, ನೀವು ಕೊಡ್ತೀನಿ ಅಂತ. ಫಸ್ಟ್ 3 ಲಕ್ಷದ ಸ್ಕೀಮು, ಆಮೇಲೆ 5 ಲಕ್ಷ, 10 ಲಕ್ಷ, 20 ಲಕ್ಷ. ಹಂಗಾಗಿ ಇಡೀ ಆಂಧ್ರದಲ್ಲಿ ಎಲ್ಲ ಆಫೀಸರ್ಗಳು, ಪೊಲೀಸರು, ಆಂಧ್ರ ಪೊಲೀಸರು ಮತ್ತು ಆಂಧ್ರದ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲ್ ಮಾಡ್ಕೊಂಡು ಇದುವರೆಗೂ ಕೂಡ ಅವನ್ನೆಲ್ಲ ಟ್ರ್ಯಾಪ್ ಆಗಿಲ್ಲ, ಸಿಗಾಕೊಂಡಿಲ್ಲ. ಅದೇ ಇದು ಮೊಟ್ಟ ಮೊದಲೇ ಬಾರಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ನಿನ್ನೆ ಅವನು ಇಮಿಡಿಯೇಟಾಗಿ ವಕೀಲರ ಮೂಲಕ ಆಗಲೇ ಅವನು ಜಗಳೂರಲ್ಲಿ FIR ಕಾಪಿ ಕೋರ್ಟಿಂದ ತಗೊಂಡು ಇವತ್ತಲ್ಲ ಆಂಟಿಸಿಪೇಟರಿ ಬಿಲ್ ದಾವಣಗೆರೆ ಮೂವ್ ಮಾಡ್ತಿದ್ದಾನೆ. ಅವನು ಇವ್ರಿಗೇನು ಬೆದರಿಕೆ ಹಾಕಿದಾನೆ, ನಾನು ಬೇಲ್ ಕೂಡ ತೊಗೊಂಬರ್ತೀನಿ, ಕರ್ನಾಟಕ ಪೊಲೀಸರು ನಾನೇನು ಕಿತ್ಕೊಳಕ್ಕಾಗಲ್ಲ, ಕರ್ನಾಟಕದವ್ರು ಯಾರು ನಾನು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ, ನಾನು ಏನು ಮಾಡ್ತೀನಿ, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೂಡ ಹೇಳಿದ್ದಾನೆ. ಹಂಗಾಗಿ ಇದು ಮಹಿಳೆಯರ ಕಣ್ಣೀರಿನ ಕಥೆ ಇದೆ, ದೊಡ್ಡ ಜಾಲ ಇದೆ. ಇದಕ್ಕೆ ಒಂದು ಸರ್ಕಾರ ವಿಶೇಷ ತಂಡನೆ ಮಾಡಬೇಕಾಗ್ತದೆ ಅಂತ ನನ್ನಿದೆ. ಯಾಕಂದ್ರೆ ಸುಮಾರು 1 ಕೋಟಿ ಗಟ್ಟಲೆ ಹಗರಣ ಇತ್ತು. 1 ಕೋಟಿ ದಾಟಿದ್ರೆ SIT ಹೆಂಗೆ ರಚನೆ ಮಾಡ್ತಾರೆ, ಇದಕ್ಕೊಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇದೆ ಅಂತೇಳಿ ನನಗೆ ಅನಿಸ್ತದೆ. ಅಲ್ಲ ಸರ್, ನೀವು ಪಕ್ಕದಲ್ಲಿ ಕೇಳಿದ್ರೆ ದುಡ್ಡು ಕೊಡಲ್ಲ, ಅವ್ನಿಗೆ ಹೆಂಗೆ ನಂಬಿ ಏನು ದಾಖಲೆ? ಅವನು ಅನಂತಪುರದಲ್ಲಿ ಒಂದು 200-250 ಮಹಿಳೆಯರನ್ನ ಸೇರಿಸಿ ಮೀಟಿಂಗ್ ಮಾಡಿ, ಇದು ವೈಟ್ ಕಲರ್ ಜಾಬ್ ಅಂತೀವಲ್ಲ, ಮೀಟಿಂಗ್ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನ ಅಲ್ಲಿ ಕರೆಸಿ ಯಾವುದೇ ಸಂಶಯ ಬಾರ್ದಂಗೆ ಇವ್ರು ಹಾಕಿರೋದು ಅವನ ಅಕೌಂಟ್ಗೆ ಹಾಕಿದ್ದಾರೆ. ಕ್ಯಾಶಲ್ಲೂ ವ್ಯವಹಾರ ಆಗಿಲ್ಲ ನೋಡ್ರಿ, ಅದು ನಂಬಿಕೆ ಇವರಿಗೆ. ಇವರು ಅವನ ಅಕೌಂಟ್ಗೆ ಹಾಕಿದ್ದಾರೆ, ಅವ್ರು ಮತ್ತೆ ರಿಟರ್ನ್ ಇವ್ರ ಅಕೌಂಟ್ಗೆ ಹಾಕಿದ್ದಾನೆ. ಅಂದ್ರೆ ಅವ್ನು ಏನು ಹೇಳ್ತಾನೆ, ನಂದು 250 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ, ಗೋಲ್ಡ್ ಭಾಳ ಇದೆ, ಕಲ್ಪವೃಕ್ಷನ ಟ್ರಸ್ಟ್ ಇದೆ, ನಂದು IT ರೈಡ್ ಮಾಡಿದ್ರೆ ಸೀಸ್ ಆಗಿದೆ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ನಾನು ತಾಂಡು ರಿಯಲ್ ಎಸ್ಟೇಟಲ್ಲಿ ಹೈದ್ರಾಬಾದ್, ಬೆಂಗಳೂರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಿಮ್ಗೆ ಡಬಲ್ ಬರ್ತದೆ, ಯಾಕೆ ಚಿಂತೆ ಮಾಡ್ತೀರಿ ಅಂತೇಳಿ ಮಹಿಳೆಯರು ಹೊಲಿಸಿದ್ರಿಂದ ಬಂಗಾರ ಎಲ್ಲ ಒತ್ತಿಟ್ಟಿದ್ದಾರೆ ಮುತ್ತೂಟ್ ಫೈನಾನ್ಸಲ್ಲಿ. ಆಮೇಲೆ ಜಮೀನುಗಳೆಲ್ಲ ಇಟ್ಟು ಇವತ್ತು ಗಂಡ ಹೆಂಡತಿ ಆಗಲಂಥದ್ದು ಸಂಸಾರ ಹೊಡಿಯಂಥ ಸಂದರ್ಭ ಬಂದಿದೆ. ಅದಕ್ಕೆ SP ನಮ್ಮ ಉಮಾ ಪ್ರಶಾಂತ್ ಮೇಡಮ್ ಹತ್ರ ಎಲ್ಲರೂ ಬಂದು ಅವ್ರು ಮನವಿ ಮಾಡಿದ್ರು ಜಗಳೂರಲ್ಲಿ. ಅವರು ಕೂಡ ಕ್ರಮ ತಗೊಳ್ತು ಅಂತ ಭರವಸೆ ಇದೆ. ಆದರೆ ಕ್ಷಿಪ್ರವಾಗಿ ಕಾರ್ಯಾಚರಣೆ ಮಾಡದೆ ಹೋದರೆ ಅವನು ಭಾಳ ಹುಷಾರಿದ್ದಾನೆ, ಚಾಲು ಇದ್ದಾನೆ. ಇವತ್ತು ದಾವಣಗೆರೆಯ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಆಂಟಿಸಿಪೇಟರಿ ಬೇಲಿಗೆ ಮೂವ್ ಮಾಡ್ತಿದ್ದಾನೆ. ಈ ಕಾನೂನಿನ ಕುಣುಕಿಂದ ತಪ್ಪಿಸ್ಕೊಳ್ಳೋಂಥ ಎಲ್ಲ ಸಾಧ್ಯತೆಗಳಿದ್ದಾವೆ, ಮತ್ತೆ ನ್ಯಾಯ ಸಿಗೋದಿಲ್ಲ ಅವ್ರಿಗೆ. ಖಂಡಿತ ಅವೆಲ್ಲ ಆಗಬಾರ್ದು. ನಮ್ಮ ಪೊಲೀಸರು ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಕರ್ನಾಟಕ ಪೊಲೀಸ್ ಸ್ಟ್ರಾಂಗ್ ಇದೆ, ಅಧಿಕಾರಿಗಳು ಪ್ರಾಮಾಣಿಕರಿದ್ದಾರೆ, ಅವ್ರ ಮೇಲೆ ಸಂಶಯ ಪಡಲಿಕ್ಕೆ ಆಗಲ್ಲ. ಆದರೆ ಆದಷ್ಟು ಬೇಗ ಅವನ್ನ ಅಟ್ಯಾಕ್ ಮಾಡಿ ಅವನ್ನ ಹಿಡಿಬೇಕಾಗ್ತದೆ. ಅವನು ಭಾಳ ಹುಷಾರಿದ್ದಾನೆ. ಇನ್ನೂ 100 ಮುಂದೆ ಮಹಿಳೆಯರಿಗೆ ವಂಚನೆ ಆಗೋದನ್ನ ತಡೆದಂಗೆ ಆಗ್ತದೆ. ಹಾಗಾಗಿ ಬೇಗ ಕ್ರಮಕ್ಕೆ ಕೊಡಬೇಕು ಅಂತೇಳಿ ನಾನು ವಕೀಲನಾಗಿ ಒತ್ತಾಯ ಮಾಡ್ತಿದ್ದೆ. ಸರ್ ಅವ್ರ ಹೆಸರು ಬಗ್ಗು ಶ್ರೀರಾಮ್ಲು ಅಂತ, ಅನಂತಪುರದವ್ರು ಸರ್ ಮೂಲತಃ. ಅವ್ರ ಪತ್ನಿ ಇಬ್ಬರಿದ್ದಾರೆ ಸರ್ ಇದರಲ್ಲಿ. ಅವ್ರ ಪತ್ನಿ ಪುಷ್ಪ ಅಂತ. ಅವರು ಒಂದು ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ಮದು. ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಆಮಿಷ ಹೊಡಿದ್ರು ಎಲ್ಲ ಹೆಣ್ಮಕ್ಳಿಗೆ ಸರ್. ಸುಮಾರು ಜನ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೆಲವೊಂದು ಕಡೆಲ್ಲ ಆಮಿಷ ಒಡ್ಡಿ ಸುಮಾರು ಒಂದು 2-3 ಕೋಟಿ ರೂಪಾಯಿ ಹಗರಣ ಮಾಡಿದ್ರು ಸರ್. ನಿಮ್ಮದು ಏನಾಗಿದೆ ಸರ್? ನಮ್ದು ಇಲ್ಲಿ ಜಗಳೂರಿಗೆ ಬಂದಿದ್ರು ಸರ್. ಅವ್ರ ಪತ್ನಿ ಪುಷ್ಪ ಅವ್ರು ಬಂದು, ಬಗ್ಗು ಶ್ರೀನಿವಾಸ್ ಅವ್ರ ಪತ್ನಿ ಪುಷ್ಪ ಅವ್ರು ಬಂದು ಇಲ್ಲೆಲ್ಲ ಮೀಟಿಂಗ್ ಮಾಡಿದ್ರು ಸರ್ ಹೆಣ್ಮಕ್ಳಿಗೆಲ್ಲ. ಹೆಣ್ಮಕ್ಳು ಪುಷ್ಪ ಅಂತ ಸರ್. ಮೀಟಿಂಗ್ ಮಾಡಿ ನಮ್ದು ಹಿಂಗೆ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ, ನಮ್ಮದು ಈ ಥರ ಸ್ವಲ್ಪ ಅಮೌಂಟ್ ಬ್ಲ್ಯಾಕ್ ಆಗಿದೆ ನಮ್ಮದು, ನೀವು ಟ್ರಸ್ಟಲ್ಲಿ ಯಾವ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣನ ನಾವು ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗು ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್. ಒಂದು 3 ಲಕ್ಷ ಅಕೌಂಟ್ ಅಂತ ಹಾಕ್ಸ್ಕೊಂಡು ಕೊಟ್ಟಿದ್ದಾರೆ ಸರ್. ಎಲ್ಲ 6 ಲಕ್ಷ ಕೊಟ್ಟು ಮತ್ತೆ 10 ಲಕ್ಷ ಅಕೌಂಟ್ ಹಾಕಿರಿ ಮತ್ತೆ ಕೊಡ್ತೀವಿ ಅಂತೇಳಿ ಎಲ್ಲ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆ ಎಲ್ಲ ಅಡ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಈ ಇದಕ್ಕೆ ಬಲಿಯಾಗಿದ್ದಾರೆ. ನೀವು ಎಷ್ಟು ಕೊಟ್ಟಿದ್ದೀರಿ ಸರ್? ನಮ್ಮಿಂದ ಒಂದು 15-17 ಲಕ್ಷ ಹೋಗಿದೆ ಸರ್. ನೀವು ಹೆಂಗೆ ನಂಬಿದ್ರಿ ಅವ್ರನ್ನ? ಅವರು ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಅಲ್ಲಿ ಅನಂತಪುರ CSB ಬ್ಯಾಂಕ್ ಅಂತಿದೆ ಸರ್. ಅಲ್ಲಿ ಮ್ಯಾನೇಜರು ಮತ್ತು ಫೀಲ್ಡ್ ಆಫೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಅವರು ಎಲ್ಲ ಹೇಳ್ತಾರೆ, ಇಲ್ಲ ಅವ್ರದ್ದು ವ್ಯವಹಾರ ಪಕ್ಕ ಇದೆ,
ನೀವೆಲ್ಲ ಹೂಡಿಕೆ ಮಾಡ್ರಿ ಅವ್ರು ಮಾಡ್ಕೊಡ್ತಾರೆ ಅಂತೇಳಿ ಅವರೇ ಮೋಟಿವೇಶನ್. ನಾನು ಹೋಗಿದ್ದೆ ಸರ್. ಅಂದ್ರೆ ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ. ಹಣ ಡಬಲ್ ಮಾಡ್ಕೊಡ್ತಾರೆ. 3 ಲಕ್ಷ ನೀವು ಕೊಟ್ಟಿದ್ರಾ? ಕೊಟ್ಟಿದ್ವಿ ಸರ್. ಅವಾಗ 6 ಲಕ್ಷ ಆಗ ವಾಪಸ್ ಹಾಕಿದ್ರು ಸರ್. 3 ಹಾಕಿದ ಮೇಲೆ ನಂಬಿಕೆ ಬಂತಲ್ಲ ಸರ್. 3 ಕಾರ್ ಹಾಕಿದ್ರಾ? 3 ಕಾರ್ ಹಾಕಿದ್ರು. ಮತ್ತೆ ನಾವು ಅದ್ರ ಜೊತೆಗೆ ಮತ್ತೆ ಸೇರಿಸಿ 10 ಲಕ್ಷ ಅಂತೇಳಿ ಒಂದು ಸುಮಾರು ಜನ ಹಾಕಿದ್ದಾರೆ ಸರ್ ಜಗಳೂರಲ್ಲಿ. ನೀವು ಜಮೀನು ಮಾರಿದ್ರೆ? ಜಮೀನು ಮಾರಿದ್ದು ಸರ್. ವಿಂಡ್ ಮಿಲ್ ಕಂಪ್ನಿ ಜಮೀನು ಮಾರಿದ್ದು. ಒಂದಿಷ್ಟು ಗೋಲ್ಡ್ ಎಲ್ಲ ಬ್ಯಾಂಕಲ್ಲೆಲ್ಲ ಅಡ ಇಟ್ಟು. ಎಷ್ಟು ಕೊಟ್ಟಿರಿ? ನಮ್ಮ ಕಡೆಯಿಂದ 17.5 ಲಕ್ಷ ಹೋಗಿದೆ. ಎಷ್ಟು ಜನ ಕೊಟ್ರೆ ಹಂಗೆ ಇಲ್ಲಿ ಎಲ್ಲ ಸುಮಾರು ಒಂದು 10 ಜನ ಹೆಣ್ಮಕ್ಳೆಲ್ಲ ಬಲಿಯಾಗಿದ್ದಾರೆ ಸರ್. ಅದು ಅವರವೆಲ್ಲ ದಾಖಲಿದಾವೆ. ಅವ್ರು ಬರ್ತಾ ಇಲ್ಲ ಸರ್. ಟೋಟಲ್ ಎಷ್ಟು? ಜಗಳೂರದಷ್ಟೇ ಎಷ್ಟಾಗುತ್ತೆ ಸರ್? ಜಗಳೂರದೇ 1 ಕೋಟಿ ರೂಪಾಯಿ ಐತೆ ಸರ್. ಅವ್ರೇನು ವಾಸ್ತವ್ಯ ಜಗಳೂರಲ್ಲೇ ಇರ್ತಿದ್ರ ಅಥವಾ ಹೋಗಿ ಬಂದು ಮಾಡ್ತಿದ್ರ ಅಲ್ಲಿಂದ? ಒಂದ್ಸರಿ ಬಂದಿದ್ದು ಸರ್ ಅನಂತಪುರದಿಂದ. ಆಮೇಲೆ ದೂರವಾಣಿ ಸಂಪರ್ಕ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಮನೆಯದೇನು ಜಗಳೂರಲ್ಲಿ ಇರಲಿಲ್ಲ? ಅವರು ಜಗಳಿಗೆ ಮನೆ ಮಾಡಿಲ್ಲ ಸರ್. ಬಂದು ಹೋಗ್ತಾ ಇದ್ರು ಸರ್. ಈ ಪೊಲೀಸ್ ಕಂಪ್ಲೇಂಟ್ ಕೊಡಂತಲೂ ಫೋನ್ ಮಾಡಿ ನಾವು ಕೊಡ್ತೀವಿ, ನೀವು ಹೋಗ್ಬೇಡ್ರಿ ಪೊಲೀಸ್ ಠಾಣೆಗೆ ಅಂತ ಹೇಳ್ತಿದ್ರಂತೆ ಫೋನ್ ಮಾಡಿ. ಹೇಳಿದ್ರು ಸರ್. ಅದನ್ನ ಏನಂತ ಹೇಳಿದ್ರು? ಕೊಡ್ತೀವಿ, ವೆಯ್ಟ್ ಮಾಡ್ರಿ, ಒಂದು 2-3 ದಿನ ವೆಯ್ಟ್ ಮಾಡ್ರಿ, ಕೊಡ್ತೀವಿ, ಹಂಗೆಲ್ಲ ಏನು ಮಾಡಕ್ ಹೋಗೋದು ಅಂತ ಹೇಳಿ. ಅಂದ್ರೆ ಪೊಲೀಸ್ ಠಾಣೆಗೆ ಹೋದ್ರೆ ನಿಮ್ ದುಡ್ಡು ಬರಲ್ಲ ಅಂತಂದಿದ್ರ? ಬೆದರಿಕೆ ಆಗ್ತಾರೆ ಸರ್. ಏನಂತೀವಿ? ನಾವು ಬಿಟ್ಟು ನಿಂತ್ಕೊಂಡ್ರೆ ನಮಗೂ ಗೊತ್ತೈತೆ ಏನು ಮಾಡ್ಬೇಕಂತ, ನೀವು ಕರೆಕ್ಟಾಗಿದ್ದರೆ ದುಡ್ಡು ಕೊಡ್ತೀನಿ ನಾನು, ಹಂಗೆ ಅಂತ ಬೆದರಿಕೆ. ಅಲ್ಲ, ಅಲ್ಲಿ ಜಗಳೂರು ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪ ಇದೆ. ಅವ್ರಿಗೆ FIR ಗೊತ್ತಿಲ್ಲ. FIR ಕೊಟ್ಟಿದ್ದೀನಿ ಸರ್. ಅವರು ನನಗೆ 4 ತಿಂಗಳಿಂದ ಕೊಡ್ತೀನಿ ಅಂತೇಳಿ ಹಿಂಗೆ ಸತ್ತಾಗ್ಸಿ. ಎಷ್ಟು ತಿಂಗಳ ಚೆಕ್ ಕೊಟ್ಟಿದ್ದೀವಿ ನಾವು ಒಂದು 4ರಿಂದ 5 ತಿಂಗಳು ಆಯ್ತು ಸರ್. ಏನು ಆಗ್ರಹ ಮಾಡ್ತೀವಿ? ನೀವು ಅಮೌಂಟ್ ಎಷ್ಟು ದಿನಕ್ಕೆ ಡಬಲ್ ಮಾಡಿ ಕೊಡ್ತಾ ಇದ್ರ? 30 ದಿನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಕೊಟ್ಟಿಲ್ಲ ಸರ್. 5 ತಿಂಗಳಾದರೂ ಕೊಟ್ಟಿಲ್ಲ. ಹಾಂ ಸರ್. ನಾವೀಗ ಅದೇ FIR ಮಾಡ್ತಿದ್ದೀವಿ ಸರ್. ಇವರು ಪೊಲೀಸರು ಅವ್ರ ಮೇಲೆ ಕ್ರಮ ಕೈಗೊಂಡು ನಮ್ಮದು ಎಲ್ಲ ಹೆಣ್ಮಕ್ಳು ಸ್ವಲ್ಪ ನ್ಯಾಯ ಕೊಡಿಸ್ಬೇಕು. ಈಗ ನಿಮಗೇನು ನ್ಯಾಯ ಕೊಡಿಸ್ಬೇಕು? ನ್ಯಾಯ ಕೊಡಿಸ್ಬೇಕು. ನಮ್ದು ಹಣ ವಾಪಸ್ ಕೊಡಿಸಿ.